ಮಳೆಗಾಲ ಆರಂಭವಾದರೆ ಸಾಕು, ಬೇಸಿಗೆಯಿಂದ ಬೆಂದ ಜನ ಜಲಪಾತದ ಕಡೆ ಮುಖ ಮಾಡುತ್ತಾರೆ. ಜಲಪಾತಗಳು ತರುಣರೇ ಆಗಲಿ, ಮಕ್ಕಳೇ ಆಗಲಿ, ಹುಡುಗಿಯರೇ ಆಗಲಿ, ವಯಸ್ಸಾದವರೇ ಆಗಲಿ ಎಲ್ಲರನ್ನೂ ರೋಮಾಂಚನಗೊಳಿಸುತ್ತದೆ. ಅಂಥದ್ರಲ್ಲಿ ಅಂಬೋಲಿ ಜಲಪಾತ ನಿಜಕ್ಕೂ ರೋಮಗಳಲ್ಲಿ ರೋಚಕತೆಯನ್ನು ಹುಟ್ಟಿಸುವಂತಹ ಜಲಪಾತವಾಗಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಜಲಪಾತಗಳ ಸ್ವರ್ಗ ಎಂದೇ ಕರೆಯಲ್ಪಡುವ ಅಂಬೋಲಿ ಜಲಪಾತದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಒಂದು ಗುಟ್ಟು ದೇಶ ಸುತ್ತಿ ಇಲ್ಲ ಕೋಶ ಓದಿ, ಎರಡು ಆಗಲಿಲ್ಲ ಅಂದರೆ ಫೋಕಸ್ ಕನ್ನಡನ ನೋಡ್ತಾ ಇರಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಡೀ ವಾರದ ಬದುಕಿನ ಜಂಜಾಟಗಳ ನಡುವೆ ವಾರಾಂತ್ಯದ ದಿನ ಕಳೆಯಲು ಅಂಬೋಲಿ ಒಂದು ಸುಂದರವಾದಂತಹ ಸ್ಥಳ. ಅದರಲ್ಲೂ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ್ದು ಎಂದರೆ ತಪ್ಪಾಗಲಾರದು. ದಿನನಿತ್ಯದ ವೇಗದ ಬದುಕಿನ ನಡುವೆ ಇಂಥ ಸ್ಥಳಕ್ಕೊಮ್ಮೆ ಭೇಟಿ ನೀಡಿ ಮನಸ್ಸಿನ ಆತಂಕ, ದುಗುಡ ದುಮ್ಮಾನಗಳನ್ನು ಒಂದಿಷ್ಟು ಕಡಿಮೆ ಮಾಡುತ್ತದೆ. ಈ ಎಲ್ಲ ಸ್ಟ್ರೆಸ್ಗಳನ್ನು ಕಡಿಮೆ ಮಾಡಬೇಕಂದ್ರೆ ನೀವು ತಪ್ಪದೇ ಅಂಬೋಲಿ ಘಾಟನ್ನು, ಅಂಬೋಲಿ ಜಲಪಾತವನ್ನು ನೋಡಲೇಬೇಕು. ಹೌದು, ನಾನು ಮೊದಲೇ ಹೇಳಿದ ಹಾಗೆ ಅಂಬೋಲಿ ಜಲಪಾತಗಳ ಸ್ವರ್ಗ. ಮಳೆಗಾಲ ಶುರುವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಂಬೋಲಿ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದೆ. ಹಚ್ಚ ಹಸಿರಿನ ಗಿಡ ಮರಗಳ ಮಧ್ಯೆ ಸದ್ದಿಲ್ಲದೆ ಸುಮಾರು 400 ಅಡಿ ಎತ್ತರಗಳಿಂದ ಬೀಳುವ ಸುಂದರ ಜಲಪಾತ ಈ ಅಂಬೋಲಿ. ಜುಳು ಜುಳು ನೀನಾದದೊಂದಿಗೆ ನೊರೆ ನೊರೆ ಹಾಲಿನಂತೆ ಧರೆಯಿಂದ ತೊರೆಗೆ ಬೀಳುವ ಈ ಜಲಪಾತದ ಸೊಬಗನ್ನು ನೋಡುವುದೇ ಒಂದು ಸೊಗಸು ಹಾಗೂ ಸಂತೋಷ ಕೂಡ. ಅಂಬೋಲಿ ಭಾರತದ ಪಶ್ಚಿಮ ಭಾಗದ ಸಹ್ಯಾದ್ರಿ ಬೆಟ್ಟಗಳಲ್ಲಿ ನೆಲೆಸಿಕೊಂಡಿರುವ ಒಂದು ಅದ್ಭುತ ಪ್ರವಾಸಿ ತಾಣ ಹಾಗೂ ಗಿರಿಧಾಮ. ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 630 ಮೀಟರ್ ಎತ್ತರದಲ್ಲಿದೆ. ಇದೇ ಕಾರಣ ಅಂಬೋಲಿ ಜಲಪಾತ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತದೆ. ಅಂಬೋಲಿ ಜಲಪಾತದ ಪಕ್ಕದಲ್ಲಿಯೇ ಇತರ ಮಿನಿ ಜಲಪಾತಗಳಿದ್ದು ಸುತ್ತಮುತ್ತಲಿನ ಹಸಿರು ಸ್ಥಳದ ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಇನ್ನೂ ಹೆಚ್ಚಿಸುತ್ತದೆ. ಸ್ನೇಹಿತರೊಂದಿಗೆ, ದಂಪತಿಗಳೊಂದಿಗೆ, ಫ್ಯಾಮಿಲಿಯೊಂದಿಗೆ ಹೀಗೆ ಪ್ರತಿಯೊಬ್ಬರು ಅಂಬೋಲಿಯನ್ನು ವೀಕ್ಷಿಸಲು ತಂಡೋಪತಂಡವಾಗಿ ಇಲ್ಲಿ ಬರುತ್ತಾರೆ. ಅದರಲ್ಲೂ ವೀಕೆಂಡ್ ಅಂದರೆ ವಾರಾಂತ್ಯದಲ್ಲಂತೂ ಇಲ್ಲಿ ಜನ ತುಂಬು ತುಳುಕುತ್ತಿರುತ್ತಾರೆ. ಈ ಜಲಪಾತದ ವಿಶೇಷವೇನೆಂದರೆ ಕಾಂಕ್ರೀಟ್ ಮೆಟ್ಟಿಲುಗಳು ಪ್ರವಾಸಿಗರನ್ನ ಜಲಪಾತದವರೆಗೂ ಕರೆದೊಯ್ಯುತ್ತವೆ. ನೀವು ಬೇಕಾದರೆ ಮೆಟ್ಟಿಲುಗಳ ಮೇಲೆ ಸುಮ್ಮನೆ ಕುಳಿತುಕೊಂಡು ವಿಶ್ರಾಂತಿ ಪಡೆಯಬಹುದು. ಇಲ್ಲವಾದರೆ ಭವ್ಯವಾದ ಜಲಪಾತವನ್ನು ವೀಕ್ಷಿಸಬಹುದು. ನೀರು ಜಾಸ್ತಿ ಆದರೆ ಈ ಮೆಟ್ಟಿಲುಗಳ ಮೇಲೂ ಕೂಡ ನೀರು ಹರಿದು ಬರುತ್ತದೆ. ಸಾಮಾನ್ಯವಾಗಿ ಅಂಬೋಲಿಗೆ ಭೇಟಿ ನೀಡಿದಾಗ ಪ್ರವಾಸಿಗರು ಶುದ್ಧ ನೀರಿನ ಸ್ನಾನ ಮಾಡುವುದನ್ನು ಇಲ್ಲಿ ಮರೆಯುವುದಿಲ್ಲ. ಈ ಪ್ರದೇಶವು ತುಂಬ ಚಿಕ್ಕದಾಗಿರುವ ಕಾರಣ ಬಹುಬೇಗನೆ ಜನಸಂದಣಿ ಕೂಡುತ್ತದೆ. ಅದೇನೇ ಇರಲಿ, ಜಲಪಾತದ ಸೌಂದರ್ಯ ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ. ಜಲಪಾತ ನೋಡಲು ತೆರಳುವಾಗ ನೀವು ತಿಂಡಿಗಳನ್ನು ಒಯ್ಯಬೇಕಿಲ್ಲ. ಅಲ್ಲಿ ಹಲವಾರು ಸ್ಥಳೀಯ ಮಾರಾಟಗಾರರು ಜಲಪಾತದ ಬಳಿ ತಮ್ಮ ಮಳಿಗೆಯನ್ನು ನಿರ್ಮಿಸಿಕೊಂಡು ಬಿಸಿ ಬಿಸಿಯಾದಂತಹ ಪಕೋಡಾಗಳನ್ನು, ಮಿರ್ಚಿ ಬಜ್ಜಿಗಳನ್ನು, ಸ್ಯಾಂಡ್ವಿಚ್ಗಳನ್ನು, ಆಮ್ಲೆಟ್ಗಳನ್ನು ನಿಮಗೆ ತಯಾರಿ ಮಾಡಿಕೊಡುತ್ತಾರೆ. ಇಲ್ಲಿ ಎಲ್ಲ ತರಹದ ತಿಂಡಿ ತಿನಿಸುಗಳು ನಿಮಗೆ ಸಿಗುತ್ತವೆ. ಹೀಗಾಗಿ ಸ್ಥಳೀಯ ಭಕ್ಷ್ಯಗಳನ್ನು ಸೇವಿಸುವ ಅವಕಾಶ ನಿಮಗೆ ಸಿಗುತ್ತದೆ. ನೀವು ಬೇಕಾದರೆ ಜಲಪಾತದ ಭೋರ್ಗರೆತ ನೋಡುತ್ತಾ ಬಿಸಿ ಬಿಸಿ ಸಾಬುದಾನ ವಡ, ಈರುಳ್ಳಿ ಬಜ್ಜಿ, ಬೇಯಿಸಿದ ಜೋಳ ಸೇವಿಸಬಹುದು. ಅಷ್ಟೇ ಅಲ್ಲ, ಚಹಾ ಪ್ರಿಯರಿಗೆ ಚಹಾ ಮತ್ತು ಮಕ್ಕಳ ಫೇವರೇಟ್ ಮ್ಯಾಗಿ ನೂಡಲ್ಸ್ ಸಹ ಇಲ್ಲಿ ಸಿಗುತ್ತದೆ.
ಅಂಬೋಲಿ ಜಲಪಾತಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಅದು ಮಳೆಗಾಲ. ಜುಲೈನಿಂದ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೆ ಈ ಅಂಬೋಲಿ ಜಲಪಾತಕ್ಕೆ ನೀವು ಭೇಟಿ ಕೊಡಬಹುದು. ವಿಶೇಷವಾಗಿ ಮಳೆಗಾಲದ ದಿನಗಳಲ್ಲಿ ಜಲಪಾತ ಧುಮ್ಮುಕ್ಕಿ ಹರಿಯುತ್ತದೆ. ಆದ್ದರಿಂದ ಈ ವೈಭವವನ್ನು ನೋಡಲು ಜನರು ಜೂನ್ ಜುಲೈಯಲ್ಲಿ ಹೆಚ್ಚಾಗಿ ತೆರಳುತ್ತಾರೆ. ಈ ಸಮಯದಲ್ಲಿ ಜಲಪಾತದಲ್ಲಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತದೆ. ಈ ಪ್ರದೇಶದಲ್ಲಿ ಸ್ವಲ್ಪ ಜನದಟ್ಟಣೆ ಆಗಿರುವುದರಿಂದ ರಜಾ ದಿನಗಳಲ್ಲಿ ಭೇಟಿ ನೀಡುವುದನ್ನು ನೀವು ಅವಾಯ್ಡ್ ಮಾಡಬಹುದು. ಇಲ್ಲಿಯ ಗ್ರಾಮ ಪಂಚಾಯಿತಿ ವತಿಯಿಂದ ರೂಮುಗಳನ್ನು ಕೂಡ ಒದಗಿಸಲಾಗುತ್ತದೆ. ಮಳೆಗಾಲದಲ್ಲಿ ಬಂಡೆಗಳು ಜಾರುವುದರಿಂದ ನೀವು ಹೆಚ್ಚು ಜಾಗೃತರಾಗಿರಬೇಕು. ಅಂದ ಹಾಗೆ ಇದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿದೆ. ವರ್ಷ ಪೂರ್ತಿ ಆಹ್ಲಾದಕರ ಹವಾಮಾನ ಹೊಂದಿರುತ್ತದೆ. ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಪ್ರವಾಸಿಗರು ವಾರಾಂತ್ಯದಲ್ಲಿ ಅಂಬೋಲಿಗೆ ಭೇಟಿ ನೀಡಲು ಓಡೋಡಿ ಹೋಗುತ್ತಾರೆ. ಅದರಲ್ಲೂ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಪ್ರವಾಸಿಗರು ಇಲ್ಲಿಗೆ ಹೆಚ್ಚು ಹೋಗುತ್ತಾರೆ. ಆದರೆ ಸ್ನೇಹಿತರೆ ಹುಷಾರ್, ಒಮ್ಮೊಮ್ಮೆ ಮಳೆ ಜಾಸ್ತಿಯಾಗಿ ಜಲಪಾತದ ನೀರು ದಿಢೀರನೆ ಜಾಸ್ತಿ ಆಗುವ ಸಂಭವ ಇರುತ್ತದೆ. ನೀರಿನಲ್ಲಿ ಆಟವಾಡುವಾಗ ರಭಸಕ್ಕೆ ಸಿಕ್ಕು ದುರ್ಘಟನೆ ಆಗಿರುವ ಹಲವಾರು ಉದಾಹರಣೆಗಳು ಕೂಡ ಇಲ್ಲಿ ಇವೆ. ಅಂದ ಹಾಗೆ ಈ ಅಂಬೋಲಿ ಜಲಪಾತ ಮಹಾರಾಷ್ಟ್ರ ರಾಜ್ಯದ ಸಾವಂತವಾಡಿ ಜಿಲ್ಲೆಯಲ್ಲಿದೆ. ಇದು ಬೆಳಗಾವಿ ಜಿಲ್ಲೆಗೆ ಹೊಂದಿಕೊಂಡಿದೆ. ಇದೇ ಕಾರಣ ಇದನ್ನ ಕರ್ನಾಟಕದ ಕೊನೆಯ ಜಲಪಾತ ಎಂದೇ ಕರೆಯುತ್ತಾರೆ. ಅಂಬೋಲಿ ಗಿರಿಧಾಮ ಬೆಳಗಾವಿಯಿಂದ 68 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 162 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 570 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಮಳೆಗಾಲ, ಮುಂಗಾರು ಮಳೆ, ಹಲವಾರು ರೋಮಾಂಚನಕಾರಿ ಘಟನೆಗಳನ್ನು ಸೃಷ್ಟಿಸಲು ಅಂಬೋಲಿ ಜಲಪಾತ ಹೇಳಿ ಮಾಡಿಸಿದ ತಾಣ. ಹಾಗಾದರೆ ತಡ ಯಾಕೆ? ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿಯೊಂದಿಗೆ ನೀವು ಈ ಅಂಬೋಲಿ ಘಾಟನ್ನು ಇವತ್ತೇ ಭೇಟಿ ಕೊಡಬಹುದು. ಇಂತಹದೇ ಹಲವಾರು ರೋಚಕ ಜಲಪಾತಗಳ ಬಗ್ಗೆ, ಗಿರಿಧಾಮಗಳ ಬಗ್ಗೆ ಹಾಗೂ ವಿಶೇಷ ಸ್ಥಳಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.